ಹ್ಞೂ ಹ್ಞೂನೇ ಮಗನೇ. ನಾನೇ ಅತ್ತೆ ಒಂದು ಧ್ವನಿ ಕೇಂಡೆ ಗುರುತು ಹಿಡ್ದೆ ಎಂಥರ ಆಗಲಿ. ಅದಕ್ಕೆ ಹೇಳೋದು ನಮ್ಮದು ಕಂಡರ್ದು ಅಂತ. ಇಷ್ಟಾರೊಂದು ಮಾಡ್ದಲ್ಲ ಎಂತ ತಿಳ್ಕೊಂಡೆ ಏನೋ ಮಗನೇ. ಅತ್ತೆ ಇಷ್ಟು ಹತ್ರ ಇತ್ತು, ಇಷ್ಟೆಲ್ಲ ಆದರೂ ಬಂದೊಂದು ಸೊಲ್ಲು ಏನು ಎತ್ತ ಅಂತ ಕೇಳಲ ಅಂತ ನಾ ಬರೋಣ ಅಂತ ಹೊರಟೆ ಮತ್ತೆ ಮನೆಗೆ ಕರ್ಕೊಬಂದ್ಮೇಲೆ ಬರೋಣ ಅಂಥೇಳಿ ಸುಮ್ಮನೆ ಹಾಕಿಂಡೆ. ಬೇಜಾರು ಮಾಡ್ಕೊಬೇಡ ಮಗನೇ, ಬೇಜಾರು ಮಾಡ್ಕೊಬೇಡ, ತಲೆ ಕೆಡ್ಸ್ಕೊಬೇಡ. ಎಲ್ಲ ಹೋತಿರ್ತವೆ, ಭಾಳ ತಲೆ ಕೆಡ್ಸ್ಕೊಬೇಡ. ಹಣ ಏನು ಭಾಳ ತಲೆ ಕೆಡ್ಸ್ಕೊಂಡನೇ ಏನಲ್ಲ. ಹೇಳು, ಅವನಿಗೂ ಹೇಳು ಏನು ಇದು ಮಾಡ್ಕೊಳ್ಳೋದು ಬೇಡ ಅಂತ. ಎಲ್ಲ ಊರಲ್ಲೆಲ್ಲ ಹೇಳ್ತಾರೆ, ಏನು ತೊಂದರೆ ಏನಿಲ್ಲಂತೆ. ನೀನು ಹುಷಾರಿದೀಯನ್ ಮಗನೇ? ಅಯ್ಯೋ ಇಲ್ಲ ಅತ್ತೆ, ಅದು ಯಾಕೆ ಹಂಗೆ ಅಂದ್ಕೊತೀರಿ ನೀವು? ಬರಲ್ಲ ಅಂತ ಬೇಜಾರು ಮಾಡಿಕೊಂಡೆ ಅಂತ. ಇಲ್ಲಪ್ಪ, ಬೇಜಾರೇನಿಲ್ಲ. ನಾನು ಹಾಗೆ ಮಾಡಿದೆ, ಒಂದು ಫೋನ್ ಮಾಡಿ ವಿಚಾರಿಸ್ಲ. ಈಗ ಗೊತ್ತಲ್ಲ ನಿಮಗೆ, ನನ್ನವು 108 ಇದರಲ್ಲಿ ಫೋನ್ ಮಾಡೋಕ್ಕೆ ಆಗಲ್ಲ. ಪಾಪ ನೀವು ಬಂದು ಅಷ್ಟೆಲ್ಲ ಇದು ಮಾಡಿದ್ರಿ, ಯಾವಾಗ ಎಂತ ಇದು ಮಾಡೋಕ್ಕೂ ಆಗಲ್ಲ ನಮಗೆ. ಪಲ್ಲವಿ ಹೆಂಗದಾಳೆ? ಬಾಲೆ ಚೆನ್ನಾಗದೆಯಾ? ಓಹ್ ಅತ್ತೆ ನಾನು ಸುಮ್ಮನೆ ಇರು ಪುಣಾತ್ಕಿತಿ, ಇಡು ಫೋನ್ ಇಡು, ನೀನು ಹೇಳ್ತೀನಿ. ಹೆಂಗಿದ್ದು ತಿಕ್ಲು ಗರಿಯೋಕ್ಕೆ ಮಾಡಿದ್ದೆ, ಈಗ ಮತ್ತೆ ಅಂತಕ್ಕಲ್ಲ. ನಾ ಪಲ್ಲವಿ ಮನೆಯಲ್ಲೇ ಇದ್ದೀನಿ ಮಗನೇ, ಹಾಗಾಗಿ ಫೋನ್ ಮಾಡಲ ನಾನು. ಈಗ ಅತ್ತೆ ಮಾವ ಗಂಡ ಎಲ್ಲ ಹೋದರು, ಹಂಗೆ ಜ್ಞಾನ ಆತಲ್ಲ. ಪಲ್ಲವಿ ಹತ್ರ ಕೇಂಡೆ ಒಂದು ಫೋನ್ ಮಾಡಿಕೊಡೆ ಅನ್ನೋಕ್ಕೂ ಫೋನ್ ಮಾಡಿಕೊಡ್ತು, ಮಾತಾಡ್ತಿದ್ದೀನಿ. ಇದ್ದಾಗೆಲ್ಲ ಮಾತಾಡೋಕೆ ಒಂಥರ ಅಲ್ಲನೇ ಮಗನೇ. ಎಂಥಾರು ಒಂಥರ ತಿಕ್ಳುಗರ್ದಂಗೆ ಮಾಡ್ತಾರೆ, ಯಾಕೆ ಬೇಕು ಹೇಳು? ನಮ್ಮ ಮಗಳು ನಮಗೆ, ಹಾಗಾಗಿ ನಾನು ಇದು ಮಾಡಲ. ಒಂದು ಸತಿ ಜ್ಞಾನ ಮಾಡಿದೆ, ಪಲ್ಲವಿ ಹೇಳ್ತು ಅದ್ರ ಗಂಡು ಬೇಕಾದ್ರೆ ತಗೊಂಡೋಗಿ ಕರ್ಕೊಬರ್ತಾರೆ ಅಂತ. ನಾನೇ ಬೇಡ ಅಂದೆ. ಎಂತಕ್ಕೆ? ನಾ ಮನೆಗೆ ಬಂದಳ ಅಲ್ಲಿಂದ ಬರ್ತೀನಿ, ನಾನು ಒಬ್ಬಳೇ ಬರ್ತೀನಿ, ಬಂದು ಮಾತಾಡ್ಸಿ ಬರ್ತೀನಿ. ನೀನು ಹುಷಾರಿದ್ದೀಯನ್ ಮಗನೇ? ಓ ಪಲ್ಲವಿ ಅಲ್ಲಿಗೆ ಹೋದ್ಲಾ? ಓ ನೀವು ಅಲ್ಲೇ ಇದ್ದೀರೇನೋ, ತೊಂದರೆ ಇಲ್ಲ ಅತ್ತೆ. ನೀವು ಅವಳು ಆರೈಕೆ ಮಾಡಿ ಯಾವತ್ತಾರು ಪುರ್ಸೊತ್ತಾದಾಗ ಬನ್ನಿ. ಈಗ ಮಾತಾಡ್ಸೋಕ್ಕಾಗಿ ನೀವು ಬರೋದು ಬೇಡ. ಏನು ಎಂಥ ಯಾವ ಕಾಯಿಲೆನ ಕಸಾಲೆನ ಮಾತಾಡ್ಸೋಕ್ಕೆ ಬರೋಕ್ಕೆ ಹೇಳಿ? ಬೇಡ ಬಿಡಿ, ಆಮೇಲೆ ಯಾವಾಗಲಾರು ಒಂದು ದಿವಸ ಟೈಮ್ ಆದಾಗ ಬನ್ನಿ. ನಾನು ಎಲ್ಲಾರು ಆದಾಗ ಬರ್ತೀನಿ. ಪೂರ್ವಿತ್ನೂ ಹೇಳ್ತಿದ್ಲು ಹೋಗ್ಬೇಕು ಒಂದಿನ ಅಂತ. ಅವಳು ಬಂದಾಗ ನಾನು ಪೂರ್ವಿತ ಬಂದು ಪಲ್ಲವಿ ಇಲ್ಲಿಗೆ ನಿಮ್ಮನೆಗೆ ಬರ್ತಾಳಲ್ಲ, ಬಂದಾಗ ನಾವಿಬ್ಬರು ಬರ್ತೀವಿ. ನೀವೇನು ಇದು ಮಾಡಬೇಡಿ. ಬಾಲೆ ಚೆನ್ನಾಗದೆಯಾ? ಚೆನ್ನಾಗದೆ ಬಾಲೆ. ಈಗ ನಾನೇ ಇರೋಷ್ಟು ದಿನ ಅಡ್ಡಿಲ್ಲ, ಆಮೇಲೆ ಅತ್ಲಾಗ ಹೋದ್ಮೇಲೆ ಎಂತ ಮಾಡ್ಕಿತದೇನೋ ನೋಡು. ಎಲ್ಲ ಇಡೀ ಮನೆ ಕೆಲಸ ಇದ್ರ ಮೇಲೆ ಬೀಳ್ತದೆ. ಈಗ ನೋಡತ್ತೆ ಬೆಳಗ್ಗೆ ಎದ್ದರೆ ಎಲ್ಲ ಎಂತ ಚೇಣಿ ವಹಿಸ್ಕೊಂಡಿದ್ದಂತೆ, ಅಡಿಕೆ ಸುಲಿಯದಂತೆ ಹೋಗ್ಯಾರೆ. ಮಗನ ಗಂಡನ ಎಲ್ಲರನ್ನೂ ಕರ್ಕೊಂಡು ಹೋಗ್ಯಾರೆ. ಈಗ ನಾನು ಇದ್ದಿದ್ದು ಕಾತು ಬಾಲೆ ಹಿಡ್ಕೊತೀನಿ, ಅದು ಒಳಗೆಲ್ಲ ಮಾಡ್ತದೆ. ನಾ ಇಲ್ದಿದ್ದಾಗ ಎಂತ ಆಗ್ಬೇಕು ಹೇಳ? ಎಲ್ಲ ಒಂದೇ ಥರನೇ, ಎಲ್ಲ ಒಂದೇ ಥರ. ನಿಂಗೆ ಗೊತ್ತಲ್ಲ ಅವೆಲ್ಲ, ನಾನೇನಾರು ಹೇಳ್ಬೇಕನ್ನು. ಅತ್ತೆ ಹಾಗೆ ಎಂತ ಮಾಡೋಕ್ಕಾಗ್ತದೆ ಹೇಳಿ? ನಾವೇ ಸ್ವಲ್ಪ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಹೇಳಿ ಪಲ್ಲವಿಗೆ, ಪಾಪ ಅವಳ ಮನೇಲೆಲ್ಲ ಎಂಥ ಕೆಲಸ ಕಲ್ತಿರ್ಲೋ ಏನೋ, ನಿಧಾನಕ್ಕೆ ಕಲ್ತ್ಕೊಳಕ್ಕೆ ಹೇಳಿ. ಅತ್ತೆ ಸ್ವಲ್ಪನೂ ಹೆಲ್ಪ್ ಮಾಡಲ್ಲ? ಅಯ್ಯೋ ಸರಿತಾ ತೆಗಿಯತ್ಲೆ ಹೆಲ್ಪ್. ನೀನು ನೋಡಲ್ಲ ನಿಮ್ಮನೇಲೆ ಹಾಗೆ. ನಿಮ್ಮನೆಲ್ಲಾರು ನಿನ್ನ ಮಾವನಾರು ಒಂಚೂರು ಅಡ್ಡಿಲ್ಲೇನು? ನೀನೇ ಹೇಳ್ತಿದ್ದೆ ಅವತ್ತು, ನಮ್ಮನೇಲಿ ಇಬ್ಬರಿಗಿಬ್ಬರು ಗಂಡಿಗೆ ಹಿಂದ್ಗಡೆಯಿಂದ ಹೊಚ್ಚಾಕಿ ಕೊಟ್ಕೊಳೋದು, ಅವ್ರಿಗೂ ಹೋಗೋಷ್ಟೊತ್ತಿಗೆ ಸುಮ್ಮನೆ ಅಲೆಸ್ತಾ ನಿಂತ್ಕೊಳೋದು. ನೀನು ಹೇಳ್ತೀಯ ಬೆಳಗ್ಗೆ ಒಂಚೂರಲ್ಲಿ ಬಾಲೆ ಬಟ್ಟೆ ಎಲ್ಲ ಮುಚ್ಚಿಡ್ತಾ ಇತ್ತೆ. ಒಂದು ಸರಿ ಕೂಗಿ ಎಬ್ಸ್ಬಿಟ್ರಪ್ಪ ಹೆಂಡ್ತಿಗೆ, ನೀನು ಹೊಲ್ಡು ಬೇಗ ಎಲ್ಲ ಕೆಲಸನೂ ನೀನೇ ಮಾಡ್ತಾ ಕೂತ್ಕೋತೀಯ, ಮನೇಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲನೋ ಅವ್ರಿಗೆ ಹಂಗನು ಹಿಂಗನು. ಇನ್ನಿದ್ದು ಹೆಣ್ಮಕ್ಳಾಗಿದ್ರೆ ಎಷ್ಟು ಮಾತಾಡಬೇಕಿತ್ತೇನ, ಒಂದು ಸೊಲ್ಲು ಏನು ಹೇಳಲ್ಲ. ಇದು ಸುಮ್ಮನಿತ್ತು. ಎಂತ ಮಾಡ್ತಿ ಹೇಳು? ಹೌದಾ ಅತ್ತೆ?
ಅಯ್ಯೋ ದೇವ್ರೆ, ಮತ್ತು ಅವರೆಲ್ಲ ಭಾಳ ಒಳ್ಳೆ ಜನ ಅಂತ ಹೇಳ್ದಂಗೆ ಆತಿತ್ತು ಮರ. ಥೂ, ಈ ಕಡೆಯವ್ರು ಎಲ್ಲರೂ ಹಾಗೆಯೇ ಏನ. ಗಂಡ ಗಂಡೇನು ಹೇಳ, ಸುಮ್ಮನೆ ಕುತ್ಕೊಂಬರತಿ. ಅವರೆಲ್ಲ ಜನನೇ ಅಂತೆ. ಏನಿಲ್ಲ, ಹೇಳ್ದೆ ಪೂರ್ತಿ ಆಡಳಿತ ಅಲ್ಲಿ. ಅದು ಹೇಳ್ತದಂತ ನೀ ಕೇಳು. ಫೋನ್ ಇಡು, ಹೇಳ್ತೀನಿ ಈಗೆಲ್ಲ ನಿನ್ನ ಅತ್ತೆ ಬರ್ಗಿರೋಕ್ಕೆ. ಗಂಡ ಎಲ್ಲರೂ ಒಂದೇ ಥರನೇ. ತಾಯಿ ಹೇಳ್ದಂಗೆ ಪೂರ್ತಿ. ತಾಯಿ ಹೇಳ್ದೆ ಒಂದು ಹೆಜ್ಜೆ ತೆಗೆದಿಡಲ್ಲ. ಬಂದ್ಕೊಂಡು ಮತ್ತೆ ಇದಕ್ಕೆ ಹೇಳಿದ್ರಪ್ಪ, ನಮ್ಮಮ್ಮ ಒಬ್ಬಳೆ ಎಷ್ಟು ಕೆಲಸ ಅಂತ ಮಾಡ್ತದೆ, ನೀನೇನು ಬಾಲೆ ಜೊತೆ ಎಷ್ಟೊತ್ತಿರ್ತೀಯ ಹಂಗೆ ಹಿಂಗೆ ಅಂತೇಳಿ ಸುಮಾರು ಮಾತಾಡಿದ್ರು. ನಾನು ಅಲೇಸ್ದೆ, ಕೇಂದ್ರಿದ್ದಳಂಗೆ ಸುಮ್ಮನಿದ್ದೆ. ಮಾತಾಡನೆ ಏನಾರು ಹಿಂಗೆ ಜಗಳ ಶುರು ಆಗ್ತದೆ. ಎಂತಕ್ಕೆ ಸುಮ್ಮನೆ ಬೇಕು ಹೇಳು. ಇದಕ್ಕೂ ಹೇಳಿನಿ, ಏನು ಹೇಳಕ್ಕೆ ಹೋಗಬೇಡ, ಕೈಯಲ್ಲಿ ಎಡ್ದಷ್ಟು ಕೆಲಸ ಮಾಡು, ಆಗದಿದ್ದು ಇನ್ನೆಂತ ಮಾಡೋಕ್ಕಾಗ್ತದೆ ಅಂತ ಹೇಳಿನಿ. ಏನು ಮಾಡ್ಕಿತದ ಮರತಿ, ನಾನು 4 ದಿನ ಇದ್ದು ಹೋತೀನಿ. ಅಯ್ಯೋ, ಹಂಗಿದ್ಮೇಲೆ ಅತ್ತೆ ನೀವಾರು ಒಂದು 4 ದಿನ ಜಾಸ್ತಿ ಇರಿ. ಎಂತ ಮಾಡ್ಕೋತಾಳೆ ಅವಳು ಪಾಪ. ನಿಮಗೇನು ಈಗ ಮನೆ ಬದಿ ಏನು ಕೆಲಸ ಇಲ್ಲೇನೋ, ಅಲ್ಲೇ ಇದ್ದೇ ಬಿಡಿ. ಹಂಗೊಂದು 2 ತಿಂಗಳು ಬಾಣಂತನ ಮಾಡೇ ಬನ್ನಿ ಅತ್ತೆ. ಇಲ್ಲಾಂದ್ರೆ ಅವಳನ್ನು ಕರ್ಕೊಂಡಾರು ಬನ್ನಿ. ಕರ್ಕೊಂಡು ಹೋಗೋಕೆ ಅಷ್ಟು ಸಲಿಸ್ಬಿಡ್ತಾರೆ ಅಂತ ಮಾಡಿಯಾ? ಒಂದು ಜಾತಿ ಕೆಲಸ ನೋಡು, ಒಂದು ಜಾತಿ ಕೆಲಸ. ಒಂದಾದಕ್ಕೂ ಒಂದು, ಈಗ ಅಡಿಕೆ ಕೊಯ್ಲು ಅಂತ ಇದಾದ ಬೆಳಗ್ಗೆನೇ ಬೇಸಾಯಕ್ಕೆ ಶುರು ಮಾಡ್ಕಿತಾರೆ ಏನ. ಇವ್ರು ಬೇಸಾಯ ಮಾಡ್ಕೊಂಡು ಬೇರೆಯವ್ರ ಮನದೆಲ್ಲ ವಹಿಸ್ಕಿನಕ್ಕೆ ಶುರು ಮಾಡ್ತಾರೆ. ಹಾಗೆ ಅಯ್ಯೋ, ಹಾಗಾಗಿ ಈಗ ಇಷ್ಟು ಬೇಗ ಕಳಿಸಲ್ಲ ಅಂತ ಕೂತಿದ್ದೆ ನಾನು. ಬಂದು ಬಿಡ್ಬೇಕು, ಇಲ್ಲಿ ಮನೆ ಬದಿ ಒಂದು ಜನ ಇರೋಕ್ಕಾರ ಆಗ್ತದೆ ಅಂತ ಏನು ಮೇಲಿನ ಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಹಂಗೆ ಕರ್ಕೊಬಂದ್ಮೇಲೆ ಈ ಥರ ಎಂತ ಮಾಡ್ತೀವಿ ಹೇಳು. ಒಟ್ಟು ಹೆತ್ತರ ಇವನ್ನೆಲ್ಲ ಅನುಭವಿಸ್ಬೇಕಾಗ್ಯದೆ. ಅಣ್ಣಯ್ಯ ಭಾಳ ಬೇಜಾರು ಮಾಡ್ಕೊಂಡ. ನಾನೇ ಹೆಂಗದಾನೆ, ನಾನು ಫೋನ್ ಮಾಡೋಣ ಅಂತ ಮಾಡಿದೆ, ಮಾಡೋಕ್ಕೆ ಬೇಜಾರತ್ತೆ. ಎಂತ ಅಂತ ಕೇಳೋದು ಅಂತ ಸುಮ್ಮನೆ ಹಾಕಿಂಡೆ. ಅತಿಗೆಮ್ಮ ಸರ್ ಅದಾರ? ಅಪ್ಪಾಜಿ ಬೇಜಾರು ಮಾಡಿಕೊಂಡ್ರು ಅತ್ತೆ, ಯಾರಿಗಾರು ಬೇಜಾರು ಆಗ್ತದಲ್ಲ. ಅಮ್ಮ ಇಲ್ಲೇ ಬಂದದೆ, ಇಲ್ಲೇ ಅದೇ. ನಾನು ಈಗ ಒಬ್ಬಳೇ ಆತಿದ್ನ, ಸಣ್ಣ ಬಾಲೆ ಅಂಥೇಳಿ ಬಂದದೆ. ಪೂರ್ವಿತ ಅಲ್ಲದಾಳೆ, ಅಪ್ಪಾಜಿ ಪೂರ್ವಿತ ಅಲ್ಲದಾರೆ. ರಾಕೇಶ್ ಆಸ್ಪತ್ರೆಯಲ್ಲೇ ಅದಾರೆ. ನಾಳೆ ನಾಡ್ದಂಗೆ ಬರ್ತಾರೇನ. ಓ, ಅದ್ಗೇನು ಬಂದಾರನ ಇಲ್ಲಿಗೆ? ಒಳ್ಳೆ ಕೆಲಸ ಆಯ್ತು, ಒಳ್ಳೆ ಕೆಲಸ ಮಾಡಿದೆ ಮಗನೆ. ಒಬ್ಬಳೇ ಏನು ಮಾಡ್ತಿದ್ದೆ. ಇಲ್ಲಿ ಒಂದು 4 ದಿನ ಬಿಟ್ಕ, ನಾಳೆ ನಾಡ್ದಂಗೆ ಬರ್ತಾರನ. ಹಂಗಾರೆ ನಾನು 2 ದಿನ ಇದ್ದು ಹೋಗ್ತೀನಿ ಮನೆಗೆ ಹೋಗಿ ಅಲ್ಲಿಂದನೇ ಬರ್ತೀನಿ. ಬೇಡ ಅತ್ತೆ, ಈಗ ನೀವು ಬರೋದು ಬೇಡ. ನಾ ಹೇಳಿದ್ನಲ್ಲ, ನಾನು ಪೂರ್ವಿತಾನೆ ಬರ್ತೀವಿ ಒಂದಿನ. ಸುಮ್ಮನೆ ಎಂತ ಕಲ್ಲಿಂದ ರಿಸ್ಕ್ ತಗೊಂಡು ಬರೋಕ್ಕೆ ಹೋಗ್ತೀರಿ. ಆದರೂ ನಿನ್ನ ಅತ್ತೆ ಯಾರು ಏನು ಹೇಳುತ್ತೆ, ಇಷ್ಟ ಹತ್ರ ಅದೇ ಸಾದ್ರತೆ ಬಂದು ಮಾತಾಡ್ಸ್ಕೊಂಡು ಹೋಗ್ಲ ಅಂತ ಹೇಳಲ್ಲನು. ಮೊದಲೇ ಕುನ್ಕಿನ ಮಟ್ಟೆ ಈಗ ಜನ ಎಲ್ಲ. ನೀ ಹೇಳ್ತೀಯ ಗೊತ್ತದೆ, ಹೌದಾ? ಇಡೀ ಊರಿಗೆ ಗೊತ್ತದೆ, ಇಲ್ಲೇ ಗೊತ್ತಿಲ್ಲದೆ ಅದೆಯಾ? ಪಲ್ಲವಿ ಹತ್ರ ಬಾಯಿ ಬಿಡ್ಸಕ್ಕೆ ನೋಡೋದಂತದ್ರ ಅತ್ತೆ. ಹೌದಾನು, ಏನಾಗಿದೆ ಹೆಂಗನು, ನಿನ್ನ ಅತ್ತೆ ಮಗಳೇ ಜೋರಂತೆ, ಹೌದಾನು, ಹಂಗನು ಹಿಂಗನು ಅಂತ ಕೇಳೋದಂತೆ. ನಾ ಹೇಳಿದೆ ಪಲ್ಲವಿ ಹತ್ರ, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ ನೀನು. ಇಡೀ ಊರೇ ಹೇಳ್ತದೆ ಹೆಂಗಿದ್ದಳು ನನ್ನ ಅಣ್ಣನ ಮಗಳು ಅಂಥೇಳಿ. ಇಲ್ಲಿ ಬಂದ್ಕೊಂಡೆ ಅಂತ ಕೇಳೋದಂತೆ ಅಂಥೇಳಿ ಮೊನ್ನೆ ಹೇಳಿದ್ದೆ. ಇದು ಹೇಳ್ತಾನೋ, ಆಮೇಲೆ ಸ್ವಲ್ಪ ಕಮ್ಮಿ ಮಾಡ್ಯಾರ ಹೇಳೋದು ಗಂಡ ಹೆಂಡತಿ. ಅಯ್ಯೋ ಅತ್ತೆ, ಏನು ಮಾಡೋದು ಹೇಳಿ, ನನ್ನ ಹಣೆ ಬರನೇ ಸರಿ ಇಲ್ಲ. ನನ್ನ ದಸೆಯಿಂದ ನೀವೆಲ್ಲ ಮಾತು ಕೇಳಬೇಕಾಗ್ಯದ. ಈಗ ಹೇಳಿ ನೀವೀಗ ಹೇಳಿದ್ರಲ್ಲ, ಅದೇ ಥರನೇ ಹೇಳಿ. ನಂದಂತೂ ಏನೂ ತಪ್ಪಿರಲ್ಲ ಅತ್ತೆ, ನಿಮಗೆ ಗೊತ್ತಲ್ಲ. ನಾನು ಹೇಳ ನಂಗೆ ಗೊತ್ತಿತ್ತು ಹಿಂಗಿದ್ದೆ ಅಂತದ ಹೇಳೋಕ್ಕೆ ಫೋನ್ ಮಾಡಿದ್ದು ಅಂತ. ತಿಕ್ಳಗರಿಯಕ್ಕೆ ಬೇಕಾಗಿತ್ತಲ್ಲ ಎಂತಾರೊಂದು. ನನಗೊಂದು ಸಿಕ್ತು, ಏನು ರೊಟ್ಟಿ ಮರು ತುಪ್ಪಕ್ಕೆ ಬಿದ್ದಂಗೆ ಆಗಿದೆ ಏನ. ಫೋನ್ ಇಡು, ಸರಿ ಫೋನ್ ಇಡು ಹೇಳ್ತೀನಿ. ನಂಗೆ ಸಿಟ್ಟು ನತ್ತಿಗೆ ಏರ್ಬೇಕಾರೆ ಮುಂಚೆ ಫೋನ್ ಇಡು. ಯಾರು ನಿನ್ನ ಹತ್ತಿ ಬಂದ್ರು ಅನ್ಸರಿತಾ? ಬಂದರು ಫೋನ್ ಇಡು. ಇನ್ನೊಂದು ಸತಿ ಯಾವಾಗಲಾರು ಹಿಂಗೆ ಮನೇಲಿ ಯಾರು ಇಲ್ದಿದ್ದಾಗ ಮಾಡ್ತೀನಿ ನಾನು. ಇಲ್ಲ ಅತ್ತೆ, ಅಮ್ಮ ಸಣ್ಣ ಮಾತಾಡೋ ಬಾಲ್ ಹೇಳಕ್ಕದನೆ ಅಂತ ಹೇಳ್ತಾ ಇತ್ತು ಅಷ್ಟೇ. ಅತ್ತೆ ಬರಲ್ಲ, ಅತ್ತೆ ಮಲ್ಕಿಂಡರೆ.
ಹೌದು ಮಾರತಿ, ಕಡೆಗೆ ನಾವಂದೆ ಅಂತಾರೆ ಹೇಳೋದು. ಪಾಪ ನೀನಲ್ಲಿ ಅನ್ಭವಿಸ್ಬೇಕಲ್ಲ. ಎಂತ ಹೇಳಕ್ಕೆ ಹೋಗ್ಬೇಡ ಮಗನೆ, ನಿನ್ನ ಕೆಲಸ ನೀನು ಮಾಡ್ಕೊಂಡಿರು. ಈ ಎಂಥಕ್ಕೆ ಅಂತ ಒಂದು ಗೊತ್ತಾತ ಮಗನೆ, ಎಲ್ಲ ಊರು ಮನೇಲಿ ಜನಕ್ಕೂ ನನ್ನ ಮಾತಾಡ್ತಾರೆ ನೋಡು. ಹೇಳ್ತಾ ಬಿಡು, ಅವೆಲ್ಲ ನಿಂಗೆ ಇದು ಮಾಡೋದು ಬೇಡ. ಎಂತಕ್ಕಾಗಿ ಅಪ್ಪ ಮಗ ಏನೋ ಭಾಳ ಜಗಳ ಮಾಡ್ಕೊಂಡ್ರಂತೆ, ಹೌದಾ? ಕೆಲವರೆಲ್ಲ ಹಾಗೆ ಹೇಳ್ತಾರಪ್ಪ, ಅಪ್ಪ ಮಗ ಹೊಡ್ಕೊಂಡಿದ್ರಂತೆ, ಹಂಗಾಗಿ ಈ ಥರ ಮಾಡ್ಕೊಂಡಿದ್ದಂತೆ ಅಂತ. ಅಯ್ಯೋ ಇಲ್ಲ ಅತ್ತೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಮಾವ ಹೊಡೆಯೋದು ಈ ವಯಸ್ಸಲ್ಲಿ ಇಲ್ಲಪ್ಪ. ಅವರು ಒಂದೊಂದು ಸತಿ ಎಲ್ಲರೂ ಒಂಚೂರು ಬೈತಾರೆ ಬಿಟ್ಟರೆ ಅದನ್ನು ಜೋರಾಗಿ ಬೈಯಲ್ಲ, ಗೊತ್ತಾ? ಯಪ್ಪ, ಈ ಥರ ಎಲ್ಲ ಹಬ್ಸ್ಯಾರ ಜನ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಈ ಸಣ್ಣ ಪುಟ್ಟ ಕಾರಣಕ್ಕೆ ಒಟ್ಟು ಏನೋ ಒಟ್ಟು ಕೆಟ್ಟಗಳಿಗೆ ಅಂತಾರಲ್ಲ ಹಾಗೆ. ಓ ಹೌದಾನ, ನಾನಂಗಾರು ಅದೇ ಅದು ಅಂತ ಮಾಡ್ಕೊಂಡಿದ್ದೆ ಅಲ್ಲ. ಮನಸ್ಸು ಏನು ಕಲಿ ಕಾಣ್ತಂತ ನೋಡೋದೆ. ಹಂಗಾರೆ ಎಂತಕ್ಕೆ ಬೇಕಿತ್ತು ನೋಡೋಣ. ಎಲ್ಲ ಹೇಳ್ತಾರೆ ಬೇಕಂಬಂಗದೆ ಆಸ್ತಿ ಮನೆ ಎಲ್ಲ ಅದೇ, ಈ ಸರಿ ಅಡಿಕೆ ಗನಗಾಗ್ಯದೆ ಅಂತ ಎಲ್ಲ ಹೇಳೋದು. ಕೇಡಿಗೆ ಹಂಗೆ ಅಡಿಕೆ ಆಗಿತ್ತೇನ ಅಂತಾರೆ. ಎಲ್ಲ ಒಂದು ರಕುಲಿ ಮಾಡ್ಕೊಂಡು ಹೋಗೋಕೆ ಹೇಳಿದೆ, ಈ ಥರ ಮಾಡ್ತದಲ್ಲ ಮನಸ್ಸು. ಹೆಂಗಾರೆ ಹೋಗಲಿ ಬಿಡು, ನೀ ತಲೆ ಕೆಡ್ಸ್ಕೊಬೇಡ. ಅಲ್ಲ ಮತ್ತೆಂತ ಮಾತಾಡ್ತಾರೆ ಜನ ಅತ್ತೆ? ನಿಮಗೆ ಗೊತ್ತಾಗ್ತದೆ ಯಾರೇನು ಹೇಳ್ತಾರೆ ಅಂತ? ನನ್ನ ಸುದ್ದಿ ಏನಾರು ಹೇಳ್ತಾರಾ? ನಿಂಗೆ ಎಂತ ಆತೆ? ಎಂತ ಆಯ್ತು ನಿಂಗೆ? ಹೋಗಿ ನಾಳೆ ಎಲ್ಲ ಇದರಲ್ಲಿ ನಿಂತ್ಕಕ್ಕೆ ಹೋಗಿ ಬರೋರ ಹತ್ರ ಎಲ್ಲ ಕೇಳೋ ನನ್ನ ಸುದ್ದಿ ಏನು ಮಾತಾಡ್ತಿದ್ರಿ ಅಂತ. ಏನು ಬುದ್ಧಿ ಬಾಚಿಲ್ಲಿದ್ದ ನಂಗೆ. ಮತ್ತೆ ಫೋನ್ ಇಡು ಅಂತ ಹೇಳಿದ್ನೇ ಇಲ್ಲ ನಾನು. ಇಲ್ಲ ಇಲ್ಲ ಮಗನೆ, ಹಾಗೆಲ್ಲ ಏನಿಲ್ಲ. ಯಾರು ನಿನ್ನ ಸುದ್ದಿ ಅಂಥದ್ದು ಹೇಳಲ್ಲ. ನಮ್ಮನೇಲಿ ಇವರು ಹೇಳ್ತಿದ್ರು, ಪ್ಯಾಟೆಲೆಲ್ಲ ಮಾತಾಡ್ತಾರಂತೆ. ಬಂಗಾರದಂಗಿದ್ದ ಹೆಣ್ಣುಮಗಳು ಅದನ್ನು ಬಾಳ್ಸೋಕ್ಕಾಗದೆ ಹಿಂಗೆ ಮಾಡ್ತಾನೆ, ಅದಾಗಿದ್ದಕ್ಕೆ ಆ ಸಂಸಾರ ತೂಗಿಸ್ಕೊಂಡು ಹೋಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರಪ್ಪ. ನಿನ್ನ ಬಗ್ಗೆ ಯಾರು ಏನೂ ಹೇಳಲ್ಲ, ನೀ ತಲೆ ಕೆಡ್ಸ್ಕೊಳೋದೇ ಬೇಡ. ಹೌದಾ? ಸದ್ಯ ಮರ ಅಲ್ಲ, ನನ್ನೆದ್ರೆ ಹೇಳೋದು ಅಂಥೇಳಿ ನೀವು ಸುಳ್ಳು ಹೇಳೋದು ಬೇಡ ಅತ್ತೆ. ಈಗ ನಂಗಾರು ಈಗ ನಾಳೆ ಹೆಂಗೆ ನಡ್ಕೋಬೇಕು ಅನ್ನೋಕ್ಕಾರು ಒಂದು ಇದು ಸಿಗ್ತದ? ನನ್ನ ಭಾಳ ದೂರ್ಕೊಂಡಿದ್ರೆ ನೀವು ಅದನ್ನು ಸತ್ಯ ಹೇಳಿ, ಸುಳ್ಳು ಹೇಳೋದೇನು ಬೇಡ. ಇಲ್ಲೇ ಹೇಳಿ ಹೇಳಿ ಅದನ್ನು ಇಂಥ ಕೂಡ್ಸ್ಕೊಂಡು ಹೇಳೋಕ್ಕಾಗ್ತದನ್ನು ಸರಿತಾ? ನಿನ್ನ ಸುದ್ದಿ ಯಾರು ಏನೂ ಮಾತಾಡಲ್ಲ ಮಗನೇ. ನಿಂಗೆ ಗೊತ್ತಲ್ಲ, ನೀ ಅಲ್ಲಿ ಏನು ಮಾಡ್ತೀಯ ನಿಂಗೆ ಗೊತ್ತಿಲ್ಲ. ಎಂತಕ್ಕೆ ಮಾತಾಡ್ತಾರೆ ನಿನ್ನ ಸುದ್ದಿಯ? ಒಂದು ಪಕ್ಷ ಮಾತಾಡಿದ್ರು ನೀನೇನು ತಲೆ ಕೆಡ್ಸ್ಕೊಬೇಡ. ನಾವು ಯಾರಿಗೆ ಹೇಳಲ್ಲ ಅಂತ ಇರ್ಬೋದು, ಬೇರೆಯವ್ರ ಹತ್ರ ಏನು ಕೇಳಲ್ಲ ಅಂತ ಇರೋಕ್ಕಾಗ್ತದಾನೆ? ಅವ್ರವ್ರು ಇದಕ್ಕೆ ಸರಿಯಾಗಿ ಅವ್ರವ್ರು ಮಾತಾಡ್ಕಿದ್ದಾರೆ. ಸುಮ್ಮನಿರೋ ನೀನು. ಎಲ್ಲರಿಗೂ ಗೊತ್ತು ಪಾಪ, ಗೋಳಾಟ ಒಂದು ಸಂಸಾರ ಮಾಡ್ತಿದ್ದೀಯ. ಇಷ್ಟೇ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬಿಡು ಮಗನೇ, ಸಾಕು. ಸಣ್ಣ ಪುಟ್ಟವು ಎಲ್ಲರ ಮನೇಲಿ ಬತ್ತಿರ್ತಾವೆ ಹೋತಿರ್ತಾವೆ. ಅದಕ್ಕೆಲ್ಲ ಎಂತ ತಲೆ ಕೆಡ್ಸ್ಕೊಳೋದು? ತಲೆ ಕೆಡ್ಸ್ಕೊಬೇಡ. ಸಮಾಧಾನ ಆತ್ಮರತಿ ನಿನ್ನ ಹತ್ರ ಮಾತಾಡಿ ಎಷ್ಟು ದಿವಸ ಜೀವ ಚುಡುಗುಡಿತಿತ್ತು ಅನ್ನಂಗಿಲ್ಲ. ಒಂದು ಫೋನ್ ಮಾಡಿ ಮಾತಾಡೋಣ ಅಂತ. ಆಗಲಿ ಆಗಲಿ ಅತ್ತೆ, ನೀವೇ ನೆನ್ಪಿಟ್ಕೊಂಡು ಫೋನ್ ಮಾಡಿದ್ರಲ್ಲ. ನಾನು ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ ಬಿಡಿ. ಬೇಡ 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 ಬೇಡ, ನೀನು ಮಾಡೋಕ್ಕೆ ಹೋಗಬೇಡ. ಮನೇಲಿ ಯಾರು ಇದ್ದಾಗ ಭಾಳ ಇದಾಗ್ತದೆ. ಯಾರು ಇಲ್ಲಿದ್ದಾಗ ನೋಡ್ಕೊಂಡು ನಾನೇ ಫೋನ್ ಮಾಡ್ತೀನಿ. ಹಂಗೆ ಮಾತಾಡೋಣ ಆತ. ಹುಷಾರಾಗಿರೋ ಮಾತ್ರ. ಅತ್ತಿಗೆ ಹುಷಾರದಾರಾ? ಹಾಂ ಹುಷಾರದಾರತ್ತೆ. ಅಯ್ಯೋ, ನನ್ನ ತಲೆ ಕಲ್ಲು ಬಿದ್ದು ಹೋಗಕ್ಕೆ ನೋಡಿ ಇಷ್ಟೊತ್ತಾರು ಕೇಳಾನೆ. ಮಗ ಹೆಂಗದನ ಮಗನೇ? ಬಾಲ್ ಹೆಂಗದಾನೆ? ನಿನ್ನೆ ಕೆಲಸದ ಗಡಿಬಿಡಿಯಲ್ಲಿ ಅವನ ಕೂಲಿ ಕಮ್ಮಿ ಮಾಡಬೇಡ ಮರತಿ. ಅವ ಆರಾಮದಾನತ್ತೆ. ಅಮ್ಮದಿಯಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಅವ ಆರಾಮದಾನೆ. ಪಲ್ಲವಿ ಬಾಲೆ ಎಲ್ಲ ಆರಾಮದಾರ? ಪಲ್ಲವಿ ಹತ್ರ ಮಾತಾಡಬೇಕಿತ್ತು, ಎಂಥ ಕೆಲಸ ಮಾಡ್ತಾ ಇದ್ದಾಳೇನೋ. ಬೇಡ ಬಿಡಿ, ಇನ್ನೊಂದು ಸರಿ ಫ್ರೀ ಆಗಿರಾಗ ಮಾಡಿ ಮಾತಾಡ್ತೀನಿ. ಕೇಳ್ದೆ ಹೇಳಿ ಪಲ್ಲವಿನ ಆತ. ಹ್ಞೂ ಮಗನೇ ಹೇಳ್ತೀನಿ. ಅದು ನಿಮ್ಮ ಸುದ್ದಿ ದಿನಕ್ಕೊಂದು ಸತಿ ಮಾತಾಡದೇ ಇರಲ್ಲ. ಯಾರು ಇಲ್ದಿದ್ದಾಗ ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡದೆ. ನೀನು ಧೈರ್ಯ ತಗ ಮಗನೇ, ಧೈರ್ಯ ತಗ. ಆತ ಫೋನ್ ಇಡು ಮರತಿ, ನಿನ್ನ ಅತ್ತೆ ಎಲ್ಲರೂ ಬಂದ್ಗಿದ್ದತ್ತು. ಈಗ ನೀನು ಅಮ್ಮ ನಿನ್ನನ್ನು 4 ದಿನ ಬಿಟ್ಕ.
ಇದು ಹಂಗಾರೆ ನಾನು ಬರೋದು ಬೇಡ ಮಗನೇ, ನಿನ್ನ ಗಂಡನ ಕರ್ಕೊ ಬಂದಾಗ. ಅಲ್ಲ ಬನ್ನಿ ಬನ್ನಿ ಅತ್ತೆ, ನಮ್ಮ ಮನೆಗೆ ಬಂದೋಗಿ ಒಂದ್ಸರಿ, ಆದ್ರೆ ಇದಕ್ಕಾಗಿ ಬರೋದು ಬೇಡ ಅಂದಿದ್ದು ಅಷ್ಟೇ ಅತ್ತ. ಎಂತಕ್ಕೆ ಎಂತಕ್ಕೆ ಇಲ್ಲಿ ಮತ್ತೆ ಹಚ್ಚಕ್ಕೆ ಕೊಟ್ಟು ಹೋಗ್ತಾ ಫೋನ್ ಇಡೆ, ಒಂದು ಬುದ್ಧಿ ಬಾಸಿಲ್ಲ.